ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. PF ಅಕೌಂಟನ್ನು ನೀವು ಶೇಕಡ 90% ಪಡೆದುಕೊಳ್ಳುವಂಥ ಒಂದು ಅವಕಾಶವನ್ನು ಕೊಡಲಾಗ್ತಾ ಇದೆ. ಹಾಗಾದರೆ ಅದನ್ನು ಹೇಗೆ ಪಡೆದುಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಮೊದಲೆಲ್ಲ ಒಂದು ಸಖತ್ತು ಪ್ರಾಬ್ಲಮ್ಸ್ ಇರ್ತಿತ್ತು. PFನ ನೀವು ಡ್ರಾ ಮಾಡಬೇಕು ಅಂದರೆ, ಪ್ರಾವಿಡೆಂಟ್ ಫಂಡ್ನ ನೀವು ತೊಗೊಳ್ಬೇಕು ಅಂದರೆ ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಿತ್ತು. ಆದರೆ ಇದೀಗ ನಿಮಗೆ ಅಷ್ಟು ತೊಂದರೆನೇ ಇಲ್ಲ. ಯಾಕಂತ ಹೇಳಿದ್ರೆ PF ಅಕೌಂಟ್ ಇದ್ದರೆ ಸಾಕು, ಶೇಕಡ 90% ಹಣವನ್ನು ನೀವು ವಿತ್ಡ್ರಾ ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಈಗ ನಿಮಗೆ ಸರ್ಕಾರ ಕೊಡ್ತಾ ಇದೆ. ಹಾಗಾದರೆ ಏನದು, ಹೇಗೆ ತಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, EPF ಎಂಬುದು ಒಂದು ಭರವಸೆಗೂ ಭದ್ರತೆಗೂ ಸಮಾನ. ಈಗ ಭರವಸೆಯ ಹೊಸ ಅಧ್ಯಾಯವನ್ನು ಕೇಂದ್ರ ಸರ್ಕಾರ ಕೊಡೋದಕ್ಕೆ ಮುಂದಾಗಿದೆ. ಹಾಗಾದರೆ ಹೇಗೆ ತೊಗೊಳ್ಬೇಕು, ಅದನ್ನ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾವು ಇದೀಗ ನೋಡ್ತಾ ಹೋಗೋಣ. ನೀವು ಕೂಡ ತಿಳ್ಕೊಳ್ಳಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, EPF ಹೊಸ ರೂಲ್ಸನ್ನು ಕೊಡ್ತಾ ಇದೆ. ವಿತ್ಡ್ರಾ ರಿಕ್ವೆಸ್ಟನ್ನು ನೀಡಿದೆ 3 ದಿನಕ್ಕೆ PF ಹಣ ಬರುತ್ತೆ. ಹಾಗಾದರೆ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. EPF ಅನ್ನೋದು ನಿಮಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಅಂತ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಈ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿದೆ. PF ವಿಡ್ರಾಲ್ ಪ್ರೋಸೆಸ್ ಈಗಾಗಲೇ ನಿಮಗೆ ಗೊತ್ತು. ATM ಡ್ರಾ ಮಾಡ್ಕೊಬೋದು ಅಥವಾ ಹಲವಾರು ರೂಲ್ಸ್ ಇತ್ತು ಅಂತ. ಆದರೆ 90% ಅವಕಾಶ ಕೊಟ್ಟಿದ್ದಾರೆ. ಈ ಹೊಸ ನಿಯಮಗಳು ಉದ್ಯೋಗಿಗಳಿಗೆ ಹೆಚ್ಚು ಹೆಲ್ಪ್ಫುಲ್ ಆಗಲಿದ್ದು, ಕಚೇರಿಗಳಿಗೆ ಹೋಗದೇನೆ ಕೇವಲ 3 ದಿನದೊಳಗಡೆ ನೀವು ಹಣವನ್ನು ಪಡ್ಕೊಳ್ಬಹುದು. ಅದರಲ್ಲೂ ಕೂಡ ಮೊಬೈಲ್ನಲ್ಲೇ PF ಹಣ ಪಡ್ಕೊಳ್ಬಹುದು ಅನ್ನೋದು ಕೂಡ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಹೊಸ ಜಾರಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇತ್ತೀಚಿನವರೆಗೆ 60% PF ಕ್ಲೈಮ್ಗಳನ್ನು ಸ್ವಯಂಚಾಲಿತವಾಗಿ ಆಕ್ಟಿವ್ ಮಾಡಿಕೊಟ್ಟಿದ್ರು. ಆದರೆ ಇವಾಗಿರೋ ರೂಲ್ಸ್ ಪ್ರಕಾರ 1 ಲಕ್ಷದವರೆಗಿನ ಎಲ್ಲ ಕ್ಲೈಮ್ಗಳನ್ನು ಕೇವಲ 3 ಡೇಸಲ್ಲಿ ನೀವೇ ಆಟೋಮೆಟಿಕಲಿ ತಗೊಳ್ಬೋದು. ಆರೋಗ್ಯ ಸಮಸ್ಯೆ, ಆಸ್ಪತ್ರೆಗೆ ದಾಖಲಾಗುವ ವೆಚ್ಚ, ಮನೆ ಖರೀದಿ, ಮಕ್ಕಳ ಎಜುಕೇಷನ್, ಮದುವೆ ಮುಂತಾದ ಅವಶ್ಯಕತೆಗಳಿಗಾಗಿ ನೀವು ಹಣವನ್ನು ಫಾಸ್ಟಾಗಿ ತೆಗೆದುಕೊಳ್ಬೋದು. ಇನ್ನು ಚೆಕ್ ಲೀಫ್ ಅಥವಾ ಪಾಸ್ಬುಕ್ ಪ್ರತಿಯ ಅಗತ್ಯವೇ ಇಲ್ಲ. ಅಂದರೆ ನೋ ನೀಡ್ ಫಾರ್ ಅ ಚೆಕ್ ಲೀಫ್ ಫಾರ್ ಪಾಸ್ಬುಕ್ ಕಾಪಿ ಹಾಗೇನೆ ಕೊಡ್ತಾರೆ. ಈ ಹಿಂದೆ ಹೆಂಗಿತ್ತು ಅಂದರೆ, PF ಕ್ಲೈಮ್ ಮಾಡ್ಕೊಳ್ಬೇಕು ಅಂದರೆ ಅಕೌಂಟ್ ವೆರಿಫಿಕೇಷನ್ ಗಾಗಿ ಚೆಕ್ ಲೀಫ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನೇ ಅಪ್ಲೋಡ್ ಮಾಡಬೇಕಿತ್ತು. ಇವಾಗ ಫಾರ್ ಅ ಚೇಂಜ್ EPFಗೆ KYC ಡೀಟೇಲ್ಸ್ ಕೊಟ್ಟರೆ ಸಾಕು, ಇದನ್ನು ಮಾಡಿಕೊಡ್ತಾರೆ. ಇನ್ನು ದ ನಂಬರ್ ಆಫ್ ಇನ್ಎಲಿಜಿಬಲ್ ಕ್ಲೈಮ್ಸ್ ವಿಲ್ ಡಿಕ್ರೀಸ್. ಅಂದರೆ ಅನರ್ಹ ಕ್ಲೈಮ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ತಮ್ಮ ಅರ್ಜಿಯ ಅರ್ಹತೆಯನ್ನು ಮೊದಲು ಪರಿಶೀಲಿಸ್ತಾರೆ. ಇನ್ನು ಇಲ್ಲಿ ರಿಜೆಕ್ಟ್ ಆಗಿರುವಂಥ ಅರ್ಜಿಗಳ ಸಂಖ್ಯೆನ ಕಡಿಮೆ ಮಾಡಲಿದ್ದು, ಬೇಡಿಕೆಯಂತೆ PF ಹಣವನ್ನು ಕೊಡ್ತಾರೆ. ಇನ್ನು ಆನ್ಲೈನ್ನಲ್ಲೇ ಚಾನ್ಸಸ್ ಜಾಸ್ತಿ. 2024-25ನೇ ಹಣಕಾಸು ವರ್ಷದಲ್ಲಿ ಈಗಾಗಲೇ 7.14 ಕೋಟಿ PF ಕ್ಲೈಮ್ಗಳು ಆನ್ಲೈನ್ ಮೂಲಕವೇ ಕ್ಲಿಯರ್ ಆಗಿದೆ. ಇನ್ನು ಹೊಸ ಕ್ರಮಗಳ ಪ್ರಕಾರ ನೋಡೋದಾದರೆ ಅವಶ್ಯಕತೆನೇ ಇಲ್ಲ. ಅಂದರೆ ಆಫೀಸ್ಗೆ ಹೋಗುವಂಥದ್ದು, PF ಆಫೀಸ್ಗೆ ಅಲ್ದಾಡುವಂಥ ಪ್ರಮೇಯನೇ ಬರುವುದಿಲ್ಲ. ಜೊತೆಗೆ UPI ಮೂಲಕ EPF ಪಾವತಿಗಳ ಸಂಭಾವನೆ, ರಿಮಿಟೆನ್ಸ್ ಆಫ್ EPF ಪೇಮೆಂಟ್ಸ್ ಥ್ರೂ UPI. ಅಂದರೆ ಭವಿಷ್ಯದಲ್ಲಿ EPF ಏನಿರುತ್ತೆ, ಪ್ರಾವಿಡೆಂಟ್ ಫಂಡ್ UPI ಮೂಲಕವೇ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ವೀಕ್ಷಕರೇ. ಇದೆಲ್ಲದರ ವಿಚಾರ ನಾನು ನೋಡ್ತಾ ಹೋದರೆ, ಟ್ರಾನ್ಸ್ಫರ್ ಟು ಡಿಜಿಟಲ್ ವ್ಯಾಲೆಟ್ಸ್ ಅನುಕೂಲ ಸಿಗುತ್ತೆ. ಇದರಿಂದ PF ಹಣ ತಕ್ಷಣ ಲಭ್ಯವಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಉದ್ಯೋಗಿಗಳಿಗೆ ಹೇಗಿದೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಾದರೆ, ಸಾಧಾರಣ ಉದ್ಯೋಗಿಗಳು ಹೆಚ್ಚಿನ ಕಾಗದ ಪತ್ರಗಳ ಚಕ್ರವ್ಯೂಹದಿಂದ ಮುಕ್ತರಾಗ್ತಾರೆ. PF ಹಣ ಫಾಸ್ಟಾಗಿ ರೀಚ್ ಆಗುತ್ತೆ. ಇನ್ನು ಆಫೀಸ್ ಟು ಆಫೀಸ್ ಅಲ್ದಾಡೋ ಅಗತ್ಯ ಇಲ್ಲ, ಟೈಮ್ ವೇಸ್ಟ್ ಆಗಲ್ಲ. ಇನ್ನು ಬ್ಯಾಂಕ್ ಅಕೌಂಟ್ ವೆರಿಫೈ ಮಾಡ್ತಾರೆ, ಅದರಲ್ಲೂ ಕೂಡ ತಾಂತ್ರಿಕ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ಟೈಮ್ ಸೇವ್ ಆಗುತ್ತೆ. ಇನ್ನು ಇದರಿಂದ PF ವಿಡ್ರಾಲ್ ಪ್ರೋಸೆಸ್ ಸುಲಭವಾಗುತ್ತೆ. ಡಿಜಿಟಲ್ ಪರಿವರ್ತನೆಯ ಭಾಗವಾಗಿ PF ತನ್ನ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಕ್ಲಿಯರ್ ಮಾಡಿಕೊಳ್ಳುತ್ತೆ. ಸೊ ಇದೆಲ್ಲದರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ PF ತಗೊಳ್ಬೇಕು ಅನ್ನೋ ಐಡಿಯಾದಲ್ಲಿ ಇದ್ದೀರಾ? ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಬೇರೆಯವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಥ್ಯಾಂಕ್ ಯು.